ಧನುರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಲಾಭದ ಸೂಚನೆಗಳು ಕಾಣ್ತಾ ಇದೆ. ವಿಚಾರಗಳು ಸಂದರ್ಭಕ್ಕನುಗುಣವಾಗಿ ಕಾಲಕ್ರಮೇಣ ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂತಹ ಸೂಚನೆಗಳೂ ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಆ ಒಳ್ಳೆಯ ಸಮಯ ಬರುವವರೆಗೆ ಕಾಯಬೇಕಾದ್ದು ಮುಖ್ಯವಾಗುತ್ತೆ. ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಮಾಡಿ, ನಾನು ಏತಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇನೆ, ನನ್ನ ಜೀವನ ಏನು, ನಾನು ಹೇಗೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬರಬೇಕಾದಂಥದ್ದು. ಉದಾರತೆ, ದಾನಶೀಲತೆ ಇವೆಲ್ಲವೂ ಕೂಡ ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಧಾರಾಳವಾಗಿ ಯಾರಿಗೋ ಏನೋವನ್ನು ಕೊಡೋದು, ದಾನ ಮಾಡುವಂಥದ್ದು, ಆಪತ್ತಿನಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದು, ಯೋಗ್ಯರಿಗೆ ಆಶ್ರಯವನ್ನು ನೀಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡುತ್ತೆ. ದಾಂಪತ್ಯದಲ್ಲಿ ಮಾತ್ರ ಸ್ವಲ್ಪ ವಾದ ವಿವಾದಗಳಿರುತ್ತೆ. ಯಾಕೆ ಅಂತಂದರೆ, ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳನ್ನು ಪರಿಪೂರ್ಣವಾಗಿ ಮನೆಯವರು ಒಪ್ಪದೇ ಇರಬಹುದು. ಆಗ ಭಿನ್ನಾಭಿಪ್ರಾಯಕ್ಕೆ ಅದು ಕಾರಣವಾಗುತ್ತೆ. ತಂದೆಯವರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ವಿಷಯಕ್ಕೆ ಚರ್ಚೆ ನಡೀಬಹುದು. ತಂದೆಯವರ ಮಾತನ್ನು, ಸಲಹೆಯನ್ನು ಶಿರಸ ವಹಿಸಿ ಕೇಳಿ ನಡೆಕೊಳ್ಳಿ, ಅನುಕೂಲ ಇರತಕ್ಕಂಥದ್ದಾಗುತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ನಿಮ್ಮ ಕೆಲಸದ ಒತ್ತಡದಿಂದ ಮನೆಯ ಸದಸ್ಯರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳು ಆಗದೇ ಇರಬಹುದು. ಇದರಿಂದ ಸ್ವಲ್ಪ ನಿಷ್ಠುರಕ್ಕೆ, ಬೇಸರಕ್ಕೆ ಕಾರಣವಾಗ್ತೀರಿ. ಮನೆಯವರಿಂದ ಬಯಸ್ಕೊಳ್ಬೇಕಾಗಬಹುದು. ಇದನ್ನು ಗಮನಿಸ್ಕೊಳ್ಳಿ. ಸಾಯಂಕಾಲದ ಹೊತ್ತಿಗೆ ಮಾನಸಿಕವಾದಂತಹ ಬೇಸರ ಕಾಡುತ್ತೆ. ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಸಮಾಜಮುಖಿಯಾದಂತಹ ಯಾವುದೋ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ನಿಮಗೆ ಸಿಗಬಹುದು ಅನ್ನುವಂಥದ್ದು. ಮನೆಯಲ್ಲಿ ಶಾಂತಿಯ ವಾತಾವರಣವನ್ನು ಕಾಪಾಡಬೇಕಾಗತ್ತೆ. ಯಾರನ್ನು ಮಾತಾಡಿಸ್ಲಿಕ್ಕೆ ಹೋದರೂ ಕೂಡ ಸಿಟ್ಟು, ಕೋಪ ಅನ್ನುವಂಥದ್ದು ಮನೆಯಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿ, ಸಂಪರ್ಕವಾಗಲಿ ಸಿಕ್ಕುವಂತಹ ಸುಯೋಗ ಅಥವಾ ಶುಭ ದಿನ ಅಂತ ಹೇಳಿ ನಿಮ್ಮ ಪಾಲಿಗೆ ಹೇಳಬೇಕು. ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಮಕ್ಕಳ ನಡವಳಿಕೆ, ಮಾತು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರಬಹುದು. ಇಂಥವರ ಮಕ್ಕಳು ಅನ್ನುವಂತಹ ಮಾತು ಬರಬಹುದು. ಸ್ವಲ್ಪ ಗಮನವನ್ನು ಕೊಡಿ ಅನ್ನುವಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ಅನುಕೂಲ ಇರತಕ್ಕಂಥವರು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿಸಿ. ಶುಭವಾಗಿ. ಕುಂಭರಾಶಿ, ಯಾವುದೇ ರೀತಿಯ ಶುಭ ಕೆಲಸಗಳಿಗೆ ನಿಮಗೆ ಜಾತಕಕ್ಕೆ, ನಿಮ್ಮ ನಕ್ಷತ್ರಕ್ಕೆ, ರಾಶಿಗೆ ಅನುಗುಣವಾದಂಥದ್ದು ಈ ದಿವಸ ಅಷ್ಟು ಪ್ರಶಸ್ತವಾಗಿಲ್ಲ. ಹಾಗಾಗಿ ಶುಭ ಕೆಲಸಗಳ ಆರಂಭ ಈ ದಿವಸ ಬೇಡ ಅಂತ ಅರ್ಥ. ದೈಹಿಕ ಮತ್ತು ಮಾನಸಿಕವಾದಂತಹ ಒತ್ತಡಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ. ಕಟ್ಟಡ ನಿರ್ಮಾಣವಾಗಲಿ, ಕಾರ್ಮಿಕರಿಗಾಗಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಗ್ತಕ್ಕಂಥದ್ದಾಗತ್ತೆ. ಕಾರ್ಯದ ಒತ್ತಡ ತುಂಬ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಅದನ್ನು ಗಮನಿಸಬೇಕಾದಂಥದ್ದು. ಅನಪೇಕ್ಷಿತವಾದಂತಹ ಕೆಲಸಗಳು, ಪ್ರಯಾಣ ಇದು ಸರ್ವೇ ಸಾಧಾರಣವಾದಂಥದ್ದಾಗ್ಬಿಡುತ್ತೆ. ನಿಮಗಿಷ್ಟ ಇರೋದಿಲ್ಲ, ಆ ಕೆಲಸವನ್ನು ಮಾಡಲೇಬೇಕು. ನಿಮಗೆ ಹೊರಗಡೆ ಹೋಗೋದಕ್ಕೆ ಮನಸ್ಸಿರೋದಿಲ್ಲ, ಆದರೂ ಹೋಗಲೇಬೇಕು. ಹೀಗೆಲ್ಲ ಆಗುವಂಥದ್ದಿರುತ್ತೆ. ಧಾರ್ಮಿಕ ವಿಚಾರದಲ್ಲಿ ಯಾವುದೇ ರೀತಿಯ ತಾತ್ಸಾರವನ್ನು ಮಾಡಬೇಡಿ. ಧರ್ಮ ಕಾರ್ಯದಲ್ಲಿ ನಮ್ಮ ಕೈಲಾದಷ್ಟರ ಮಟ್ಟಿಗೆ ಪರಿಶುದ್ಧವಾದಂತಹ ಶ್ರದ್ಧಾಭಕ್ತಿ ನಂಬಿಕೆಗಳನ್ನಿಟ್ಟುಕೊಂಡು ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕೇ ಹೊರತು ಅಲ್ಲಿ ಯಾವುದೇ ರೀತಿಯ ತಾತ್ಸಾರ ಭಾವ ಮನಸ್ಸಿಗೆ ಬರಬಾರದು ಅನ್ನುವಂಥದ್ದು. ಆಂಜನೇಯನನ್ನು, ಹನುಮಂತನನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮಗಿರತಕ್ಕಂತಹ ಎಲ್ಲ ದುಗುಡಗಳು ದೂರವಾಗಲಿ. ಆಂಜನೇಯನ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅನ್ನುವಂಥದ್ದು ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಜನರಿಗೆ ನಿಮ್ಮಿಂದ ಅವರವರ ಇಷ್ಟಾರ್ಥಗಳು ಈಡೇರಬಹುದು. ಏನೋ ನಿರೀಕ್ಷೆ ಮಾಡಿದಂಥವರಿಗೆ ನಿಮ್ಮ ಒಂದು ಸಲಹೆ, ಸೂಚನೆ, ನಿಮ್ಮ ಸಹಾಯ, ಸಹಕಾರಗಳು ಅನುಕೂಲವನ್ನು ಮಾಡಿಕೊಡಬಹುದು ಅಂತ ಅರ್ಥ. ವ್ಯವಹಾರದಲ್ಲಿ ಮಾತ್ರ ಗಟ್ಟಿಯಾದಂತಹ ನಿರ್ಧಾರಗಳು ಬೇಕು. ಆ ಸಂದರ್ಭಕ್ಕನುಗುಣವಾಗಿ ಏನೋ ತೀರ್ಮಾನವನ್ನು ಮಾಡದೆ ಅನ್ನುವಂತಹ ಮಾತುಗಳು ಯಾವುದೇ ಕಾರಣಕ್ಕೂ ಬರಬಾರದು ಅನ್ನುವಂಥದ್ದು. ಜನರ ಒಂದು ಮನಸ್ಸನ್ನು ಯಾವಾಗ ನೀವು ಗೆಲ್ತೀರಿ ಆಗ ಜನ ನಿಮ್ಮನ್ನು ಹುಡುಕೊಂಡು ಬರೋದಂಥದ್ದು, ಸಹಾಯವನ್ನು ಕೇಳ್ತಕ್ಕಂಥದ್ದು ಪರಿಪಾಠವಾಗಿಬಿಡುತ್ತೆ.
ಜನಕ್ಕೆ ನಿಮ್ಮ ಆಶ್ರಯ ಬೇಕು ಅನ್ನೋ ಹಾಗೆ ಆಗುವಂತಹದ್ದು. ಹಣದ ಲಾಭ ಕೂಡ ಇರತಕ್ಕಂತಹ ದಿವಸ. ಸಾಮಾಜಿಕವಾದಂತಹ ಸ್ಥಾನಮಾನಗಳು ನಿಮಗೆ ಹೆಚ್ಚಾಗುವಂಥದ್ದಿದೆ. ಕುಟುಂಬದ ಬಗ್ಗೆ ಜವಾಬ್ದಾರಿಯನ್ನು ತೋರಿಸಬೇಕು. ನಿಮ್ಮ ಕರ್ತವ್ಯ ಏನು, ಯಾವ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿ ಮುಗಿಸಬೇಕಾಗಿದೆ ಅದಕ್ಕೆ ಆದ್ಯತೆಯನ್ನು ನೀಡಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.